ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಗೃಹಲಕ್ಷ್ಮಿ ಚಾನಲ್. ನಾವಿವತ್ತು ಒಂದು 10 ಓಮ್ ಬಿಸ್ನೆಸ್ಗಳನ್ನ ನೋಡೋಣ. ಯಾವ ರೀತಿ ಮಾಡೋದು, ಇದನ್ನು 2025ರಲ್ಲಿ ಯಾವ ರೀತಿ ನಾವು ಬಿಸ್ನೆಸ್ಸಾಗಿ ತೊಗೊಂಡೋಗಿ ಹರ್ನ್ ಮಾಡೋದು ಮನೆಯಿಂದನೇ ಅಂತ ನೋಡೋಣ. ಆ 10 ಓಮ್ ಬಿಸ್ನೆಸ್ಗಳು ಯಾವ್ದ್ಯಾವುದು ಅಂತ ಒಂದೊಂದಾಗಿ ನಾನು ಹೇಳ್ತೀನಿ. ಅದನ್ನು ಬಂದು ಪ್ರಾಕ್ಟಿಕಲ್ ಆಗು ಹೇಗೆ ಮಾಡೋದು ಅಂತಲೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ ವಿಷಯ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಮತ್ತು ಶೇರ್ ಮಾಡ್ಕೊಳ್ಳಿ. ಈ 10 ಓಮ್ ಬಿಸ್ನೆಸ್ಗಳನ್ನ ಸುಲಭವಾಗಿ ನಾವು ಕಡಿಮೆ ಖರ್ಚಿನಿಂದ ಹೇಗೆ ಅಧಿಕ ಲಾಭ ಮಾಡೋದು ಅಂತ ನೋಡೋಣ. ಇದನ್ನು ನಾವು ಗೃಹಲಕ್ಷ್ಮಿಯಿಂದ ಬರೋ ಹಣದಲ್ಲಿ ಕೇವಲ ಬರೀ 500 ರೂಪಾಯಿ ಖರ್ಚು ಮಾಡಿ ನಾವು ಈ ಬಿಸ್ನೆಸ್ನ ತೊಗೊಂಡೋಗ್ಬೋದು. ಯಾವುದಾದ್ರು ಅಂತ ನೋಡೋಣ. ಮೊದಲನೇದಾಗಿ ಈ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಬಿಸ್ನೆಸ್ಸು. ಇದು ಬಂದು ಕೇವಲ ಒಂದು 500 ರೂಪಾಯಿ ಒಳಗೆ ಇದರಿಂದ ಖರ್ಚು ಮಾಡಿದ್ರೆ ಸಾಕು, ನಾವು 1000 ರೂಪಾಯಿ ತನಕ ಸಂಪಾದನೆ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ಇದಕ್ಕೆ ಬೇಕಾಗೋದು ಕೆಲವೊಂದು ವಸ್ತುಗಳು ಅಷ್ಟೇ. ಅದನ್ನು ಯಾವ ರೀತಿ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎರಡನೇದಾಗಿ ಈ ಬ್ರಾಸ್ಲೆಟ್ ಬಿಸ್ನೆಸ್ನ ನೋಡೋಣ. ಇದಕ್ಕೆ ಕೇವಲ ಸ್ವಲ್ಪ ಬೀಡ್ಸು, ಚಾಮ್ಸು ಮತ್ತು ಥ್ರೆಡ್ಗಳಿದ್ರೆ ಸಾಕು. ಅದು ಹೇಗೆ ರೀತಿ ಮಾಡೋದು, ಯಾವ ಟೈಪ್ನಲ್ಲಿ ಮಾಡೋದು, ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ಪ್ರಾಕ್ಟಿಕಲ್ ತೊಗೊಂಡೋಗಿ ಅದನ್ನು ಸೇಲ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೂರನೇದಾಗಿ ಈ ಥ್ರೆಡ್ ಜ್ಯುವೆಲ್ಲರಿ ಮೇಕಿಂಗ್ಗಳು ತುಂಬ ಟ್ರೆಂಡಿಂಗ್ನಲ್ಲಿ ಹೋಗ್ತಾ ಇದೆ. ಕಾಲೇಜಿನಿಂದ ಎಲ್ಲ ಆಫೀಸ್ಗಳಿಗೂ ಈ ರೀತಿ ಜ್ಯುವೆಲ್ಗಳನ್ನ ವೇರ್ ಮಾಡೋದು ಈಗ ಟ್ರೆಂಡಿಂಗ್ ಆಗಿದೆ. ಇದನ್ನು ಸ್ವಲ್ಪ ಥ್ರೆಡ್ಡು, ಸ್ವಲ್ಪ ಮೆಟೀರಿಯಲ್ಸ್ ಇದ್ದರೆ ಸಾಕು. 500 ರೂಪಾಯಿ ಒಳಗಿನ ಅಮೌಂಟ್ನಲ್ಲೇ ನಾವು ಖರ್ಚು ಮಾಡಿ ತುಂಬ ಲಾಭನ ಪಡಿಬೋದು. ಇದನ್ನು ಬಂದು ಅವರೇ ಇಷ್ಟಪಡೋ ಕಲರ್ಗಳಲ್ಲಿ ಮಾಡಿಕೊಡೋದು ಒಂದು ಅದ್ಭುತ ಕಲೆಯಾಗಿರುತ್ತೆ. ಅದನ್ನು ಎಷ್ಟೋ ಜನ ಇಷ್ಟಪಟ್ಟು ತಗೋತಾರೆ. ಏಳನೇದಾಗಿ ಈ ಕ್ರಾಫ್ಟ್ ಬಿಸ್ನೆಸ್. ಈ ಕ್ರಾಫ್ಟ್ ಅನ್ನೋದು ಎಷ್ಟೋ ಜನ ಒಂದು ವಸ್ತುನ ಮಡಗೋದಕ್ಕಾಗಲಿ, ದೀಪ ಮಡಗೋದಕ್ಕಾಗಲಿ, ಒಂದು ದೇವರನ್ನ ಮಡಗೋದಕ್ಕಾಗಲಿ, ಡೆಕೋರೇಷನ್ಗಾಗಿ ಉಪಯೋಗಿಸ್ತಾರೆ. ಇದನ್ನು ನಾವು ಬಿಸ್ನೆಸ್ ಆಗಿ ತೊಗೋಬೋದು. ನೆಕ್ಸ್ಟು ಕ್ರಂಚಸ್ ಬಿಸ್ನೆಸ್. ಇದು ಬಂದು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಮತ್ತು ಪ್ರತಿಯೊಬ್ಬರು ವುಮೆನ್ಸ್ಗಳು ಭಾಳನೇ ಇಷ್ಟಪಡ್ತಾರೆ. ಒಂದು ಸ್ಟೈಲಿಷ್ಗಾಗಲಿ, ಹೇರ್ ಬ್ಯಾಂಡ್ಗಾಗಿ ಇದನ್ನು ಭಾಳನೇ ಇಷ್ಟಪಟ್ಟು ತೊಗೊತಾರೆ. ಇದು ಬಂದು ಪ್ರಾಕ್ಟಿಕಲಾಗಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ.